ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣದ ಬಗ್ಗೆ ವಿಶೇಷ ತನಿಖಾ ತಂಡ ರಚನೆಯ ವಿಚಾರ ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರ ಈಗಾಗಲೇ ಪ್ರಕರಣವನ್ನ ಎಸ್ಐಟಿಗೆ ಕೊಟ್ಟಿದೆ. ಈ ಬಗ್ಗೆ ಆತುರದಿಂದ ಮಾತನಾಡೋದು ಸರಿ ಅಲ್ಲ. ಈ ಬಗ್ಗೆ ತನಿಖೆ ಆಗ್ತದೆ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಈಗ SIT ಕೊಟ್ಟಿದ್ದಾರೆ. ಈಗ ನಾವು ಸುಮ್ಮನೆ ಆತರದಲ್ಲಿ ಮಾತಾಡಿದ್ರೆ ಏನು ಅರ್ಥ ಇಲ್ಲ. ವಿ ಹ್ಯಾವ್ ಟು ವೇಟ್ ಫಾರ್ ಲೆಟ್ ಇನ್ವೆಸ್ಟಿಗೇಷನ್ ಬಿಗಿನ್ ಆಗುತ್ತೆ. ಸೊ ಇನ್ವೆಸ್ಟಿಗೇಷನ್ ವರದಿ ಬಂದ ಮೇಲೆ ಸರ್ಕಾರ ಸಮರ್ಪಕವಾಗಿ ಯಾವ ರೀತಿ ಅದನ್ನು ಮುಂದೆ ವಹಿಸಬೇಕು, ಏನು ಬರುತ್ತೆ ಅದ್ರ ಮೇಲೆ ಸೊ ಸಂಬಂಧಪಟ್ಟ ಸಚಿವರು ಅದಕ್ಕೆ ಮುಖ್ಯಮಂತ್ರಿಯವರು ಕೂಡ ಉತ್ತರ ಕೊಡ್ತಾರೆ. ಅದಕ್ಕೆ ಈ ವಿಷಯದಲ್ಲಿ ಬಿಜೆಪಿಯವ್ರು ನಾವು ಏನು ಮಾತಾಡಂದ್ರಿ, ಅವ್ರು ಏನು ಮಾಡಿದ್ರು ಬರೀ ಇದನ್ನೇ ಮಾತನಾಡ್ತಾರೆ. ಏನು ಮಾಡೋದು ಸರ್, 2023 ಧಾರವಾಡ ಜಿಲ್ಲೆ 707 ಮನೆಗಳು ಬಿದ್ದಿದ್ದಾರೆ. ಇಲ್ಲಿವರೆಗೂ ಪರಿಹಾರ ಬಂದಿಲ್ಲ. ಸಾಂಕೇತಿಕವಾಗಿ 1 ಲಕ್ಷ ಪರಿಹಾರ ಕೊಟ್ಟರು ಸರ್, ಮಧ್ಯಂತರ ಪರಿಹಾರ ಅಂತ. ಇಲ್ಲಿವರೆಗೂ ಪರಿಹಾರಕ್ಕೆ ಬಂದಿಲ್ಲ ಸರ್. ಇಲ್ಲ, ಇದ್ರ ಬಗ್ಗೆ ನೀವು ಹೇಳಿದ್ದು ಗಮನಕ್ಕೆ ಬಂದಿದೆ, ಕೂಡ ಚರ್ಚೆ ಮಾಡಿದ್ದೀವಿ. ಸೊ ಮೋಸ್ಟ್ ಪ್ರಾಬಬ್ಲಿ ನನ್ನದು 2-3 ಮಂತ್ಸ್ ದುಡ್ಡು ಬಿಡುಗಡೆ ಆಗುತ್ತೆ. ಅದರಲ್ಲಿ ಕೆಲವು ಟೆಕ್ನಿಕಲ್ ಇಶ್ಯೂಸ್ಗಳಿದಾವೆ. ABC ಕ್ಯಾಟಗರಿ ಆಗಿತ್ತು. ಸೊ ಹಂಗಾಗಿ ಸ್ವಲ್ಪ ಲೋಪದೋಷ ಇದೆ ಅದರಲ್ಲಿ. SIT ಕೊಟ್ಟಾಗಿದೆ ಅಲ್ಲ. ಈಗ SIT ಕೊಟ್ಟಿದ್ದಾರೆ. ಈಗ ನಾವು ಸುಮ್ಮನೆ ಆತರದಲ್ಲಿ ಮಾತಾಡಿದ್ರೆ ಏನು ಅರ್ಥ ಇಲ್ಲ. ವಿ ಹ್ಯಾವ್ ಟು ವೇಟ್ ಫಾರ್ ಲೆಟ್ ಇನ್ವೆಸ್ಟಿಗೇಷನ್ ಬಿಗಿನ್ ಆಗುತ್ತೆ. ಸೊ ಇನ್ವೆಸ್ಟಿಗೇಷನ್ ವರದಿ ಬಂದ